ಇವೇನ್ ಅದಾವಲ್ಲ 100% ಫಿಕ್ಸ್ ಎಕ್ಸಾಮ್ನ ಬರಂತ ಲೆಸನ್ಸ್ ಅದ. ಓಕೆ, MCQ ಯಾವ ಲೆಸನ್ ಅಂತ ಬರ್ತಾವ, 1 ಮಾರ್ಕ್ಸಿಂದ ಯಾವ ಲೆಸನ್ ಅಂತ ಬರ್ತಾವ, 2 ಮಾರ್ಕ್ಸಿಂದ ಯಾವ ಲೆಸನ್ ಅಂತ ಬರ್ತಾವ, ಮತ್ತೆ ಯಾವ ಟಾಪಿಕ್ ನಂದು ಬರ್ತಾವ, 3 ಮಾರ್ಕ್ಸಿಂದ ಯಾವ ಲೆಸನ್ ಬರ್ತಾವ ಮತ್ತೆ ಯಾವ ಟಾಪಿಕ್ ನಂದು ಬರ್ತಾವ, 4 ಮಾರ್ಕ್ಸಿಂದು 5 ಮಾರ್ಕ್ಸಿಂದು ಯಾವ ಲೆಸನ್ ಅಂತ ಬರ್ತಾವ ಮತ್ತು ಟಾಪಿಕ್ ನಂದು ಬರ್ತಾವ ಅಂತ ಹೇಳಿ ಲಿಸ್ಟ್ ಮಾಡಿದದ. ಇವು 100% ಇದ್ರಂದೇ ಕ್ವಶನ್ ಬರ್ತದ, ಒಂದ್ರೂ ಹೊರಗೇನು ಬರಂಗಿಲ್ಲ. ಈಗ 1 ಮಾರ್ಕ್ಸಿಂದ 2 ಮಾರ್ಕ್ಸಿಂದ ಹೈ ಪಾಸಿಬಿಲಿಟಿ ಇರ್ತದ. ಜಸ್ಟ್ ತಿಳ್ಕೋರಿ ಯಾವ್ಯಾವ ಲೆಸನ್ ಅಂತ ಬರ್ತಾವ ಅಂತ ತಿಳ್ಕೋರಿ. 1 ಮಾರ್ಕ್ಸಿಂದು ಮತ್ತು ಇದು MCQ ಮತ್ತೆ 1 ಮಾರ್ಕ್ಸಿಂದು. ಉಳ್ಕಿಯು ಏನು 2 ಮಾರ್ಕ್ಸಿಂದು 3 ಮಾರ್ಕ್ಸಿಂದು 4 ಮಾರ್ಕ್ಸಿಂದು 5 ಮಾರ್ಕ್ಸಿಂದು ಅದಲ್ಲ, ಅದು ಏನು ಮಾಡೋಣ ವಿತ್ ಟಾಪಿಕ್, ಲೆಸನ್ ಮತ್ತೆ ಟಾಪಿಕ್. ಈ ಲೆಸನ್ ಅಂತ ಬರ್ತದ ಮತ್ತು ಈ ಟಾಪಿಕ್ ನಾನು ಬರ್ತದೆ ಅಂತ ನೋಡೋಣ. ಇಷ್ಟು ಟಾಪಿಕ್ ಕಂಟಿನ್ಯೂ ನಾವು ವರ್ಕ್ ಮಾಡ್ತಿರ್ಬೇಕು. ಯಾಕಂದ್ರೆ ಗೊತ್ತಿದ್ದೂ ನಾವು ಬಿಡಬಾರ್ದು ಅಲ್ಲ, ಗೊತ್ತಿದ್ರೂ ನಮ್ಗೆ ಬಿಡಬಾರ್ದು. ಈಗೆಲ್ಲ ಗೊತ್ತವ ಇದ್ರಂದೇ ಬರ್ತಾವ ಅಲ್ಲ, ಎಲ್ಲನೇ ತೊಗೊಂಡಿವಿ. ಕಾಮನ್ ಇವು ಬರ್ತಾವ ಅಂತ ಗೆಸ್ ಮಾಡಿಲ್ಲ. ಎಲ್ಲನೇ ಯಾವ್ಯಾವ ಟಾಪಿಕ್ಲೇ ಬಂದಾವಲ್ಲ ಅವು ಎಲ್ಲ ಟಾಪಿಕನ್ನು ಇದ್ರೊಳಗೆ ಹಾಕ್ಬಿಟ್ಟಿವಿ, ಇದ್ರಂದೇ ಬರ್ತಾವ. ನೋಡಿ 1 ಮಾರ್ಕ್ಸ್ ಕ್ವಶನಿಗೆ ಹೆಚ್ಚು ಕಾನ್ಸಂಟ್ರೇಷನ್ ಮಾಡ್ತಕ್ಕಂಥ ಲೆಸನ್ಸ್ ಯಾವ್ಯಾವ ಅದಾವ. 1 ಮಾರ್ಕ್ಸ್ ಕ್ವಶನಿಗೆ ಹೆಚ್ಚು ಆದ್ಯತೆ ನೀಡುವ ಅಧ್ಯಾಯಗಳು. ಫಸ್ಟ್ ಬಹುಪದೋಕ್ತಿಗಳು. ಯಾವ ಬಹುಪದೋಕ್ತಿಗಳು ಏನಂತ ಇಂಗ್ಲಿಷ್ನಾಗ ಪಾಲಿನಾಮಿಯಲ್. ನಿರ್ದೇಶಾಂಕ ರೇಖಾಗಣಿತ ಕ್ವಾಡ್ರಾಟಿಕ್ ಜಾಮೆಟ್ರಿ. ತ್ರಿಭುಜಗಳು ಟ್ರಯಾಂಗಲ್. ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲ ಸರ್ಫೇಸ್ ಏರಿಯಾ ಅಂಡ್ ವ್ಯಾಲ್ಯೂ. ಎರಡು ತರಾಷ್ಟ್ರ ರೇಖಾತ್ಮಕ ಸಮೀಕರಣ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ ಇನ್ 2 ವೇರಿಯೇಬಲ್. ವರ್ಗ ಸಮೀಕರಣಗಳು ಕ್ವಾಡ್ರಾಟಿಕ್ ಈಕ್ವೇಷನ್. ಸಮಾಂತರ ಶ್ರೇಣಿ ಅರ್ಥಮೆಟಿಕ್ ಪ್ರೋಗ್ರೆಷನ್. ಸಂಭವನೀಯತೆ ಪ್ರೊಬ್ಯಾಬಿಲಿಟಿ. ಸ್ಟ್ಯಾಟಿಸ್ಟಿಕ್ಸ್ ಸಂಖ್ಯಾಶಾಸ್ತ್ರ. ಫಸ್ಟ್ MCQ ಯಾವ್ಯಾವ ಲೆಸನ್ ಅಂತ ಬರ್ತಾವ. ಓಕೆ, ನಿಮ್ಮ ಆನ್ಯುವಲ್ ಎಕ್ಸಾಮ್ನಾಗ ಬರೀತಿರಲ್ಲ ಯಾವ್ಯಾವ ಲೆಸನ್ ಬರ್ತದೆ ಏನಂತ ಹಾಕಿದ್ದ, ಬಹು ಆಯ್ಕೆಗೆ ಹೆಚ್ಚು ಆದ್ಯತೆ ಕೊಡುವ ಅಧ್ಯಾಯಗಳು. ಬಹು ಆಯ್ಕೆ ಅಂದ್ರೆ ಏನು, MCQಗ ಹೆಚ್ಚಿಗೆ ಕಾನ್ಸಂಟ್ರೇಷನ್ ಕೊಡಬೇಕು. ಯಾವ ಚಾಪ್ಟ್ರಿಗೆ ಕೊಡಬೇಕಪ್ಪ ಅಂತಂದ್ರ ಏನು, ವಾಸ್ತವ ಸಂಖ್ಯೆಗಳು ಏನಂತ ಇಂಗ್ಲಿಷ್ನಾಗ ರಿಯಲ್ ನಂಬರ್. ಸಮಾನಾಂತರ ಶ್ರೇಣಿಗಳು, ಇದ್ರಾಗ ಅರ್ಥಮೆಟಿಕ್ ಪ್ರೋಗ್ರೆಷನ್. ನೆಕ್ಸ್ಟ್ ಯಾವ ಲೆಸನ್ ಇದೆ, ಬಹುಪದೋಕ್ತಿಗಳು, ಸಂಖ್ಯಾಶಾಸ್ತ್ರ ಸ್ಟ್ಯಾಟಿಸ್ಟಿಕ್ಸ್. ಸಂಭವನೀಯ ಯಾವ ಲೆಸನ್ ಅಂತ ಏನದು, ಪ್ರೊಬ್ಯಾಬಿಲಿಟಿ. ತ್ರಿಕೋನಮಿತಿಯ ಪ್ರಸ್ತಾವನೆ ಅಪ್ಲಿಕೇಶನ್ ಆಫ್ ಟ್ರಿಗ್ನೋಮೆಟ್ರಿ. ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲ, ಇಲ್ಲೇನ್ ಬರಿತೀವಿ ಸರ್ಫೇಸ್ ಏರಿಯಾ ಅಂಡ್ ವ್ಯಾಲ್ಯೂ. ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ, ಇಲ್ಲೇನಂತೀವಿ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ ಇನ್ 2 ವೇರಿಯೇಬಲ್ಸ್. ವರ್ಗ ಸಮೀಕರಣ ಏನು, ಕ್ವಾಡ್ರಾಟಿಕ್ ಈಕ್ವೇಷನ್. ತ್ರಿಭುಜಗಳು ಟ್ರಯಾಂಗಲ್. ನಿಮ್ದು MCQ ಇವಿಷ್ಟು ಲೆಸನ್ ಅನ್ನು ಮಾತ್ರ ಬರ್ತಾವ. ಓಕೆ, 14 ಚಾಪ್ಟರ್ಸ್ನಾಗ 10 ಲೆಸನ್ ಇಂದಷ್ಟೇ MCQ ಬರ್ತಾವ. 14 ಚಾಪ್ಟರ್ ಅಂದು 9 ಲೆಸನ್ ಅಂದಷ್ಟೇ ನಿಮ್ಗೆ ಏನ್ ಬರ್ತಾವ 1 ಮಾರ್ಕ್ಸ್.